ನಮ್ಗೆ ಕೊಟ್ಟಿರೋಂತ ರೈಟ್ಸ್ ನೋಡಿ ಅಂಬೇಡ್ಕರ್ ಅವರು. ಸೊ ಅಂಬೇಡ್ಕರ್ಗೆ ಅವಾಗ ನಿಜವಾಗ್ಲೂ ನಾವೆಲ್ಲರೂ ಗೌರವ ಕೊಡೋ ತರ ಆಗತ್ತೆ. ಅದೇ ತರನೇ ಯಾರ್ಯಾರು ನಮ್ಮ ಈ ಒಂದು SOP ಮತ್ತು ರೈಟ್ ಟು ರಿಕಾಲ್ಗೆ ಸಿಗ್ನೇಚರ್ ಹಾಕಿದಿರೋ ಅವ್ರಿಗೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಎಲ್ಲ ಹೋಗ್ತಿದ್ದೀರಾ ಸರ್? ಇಲ್ಲೇ ಪೋಸ್ಟ್ ಆಫೀಸ್ಗೆ GP ಹೋಗ್ತಾ ಇದೀವಿ. ಏನಕ್ಕೆ ಸರ್? ಇದೇ ಲೆಟರ್ಗಳೆಲ್ಲ ಪೋಸ್ಟ್ ಮಾಡೋದಿಕ್ಕೆ. ಏನ್ ಲೆಟರ್ ಸರ್? ಅದೇನೆ SOP ಮತ್ತು ರೈಟ್ ಟು ರಿಕಾಲ್ ಕಾನೂನು ಜಾರಿಗೆ ತರಬೇಕು ಅಂತ ಹೇಳಿ ಎಲ್ರಿಗೂ ಒಂದೊಂದು ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಅದಕ್ಕೆ ರಿಪ್ಲೈ ಕೊಡಬೇಕು ಅಂತಾನು ನಾನು ಲೆಟರ್ ಬರ್ದಿದ್ದೀನಿ. ಮತ್ತೆ ಅದಕ್ಕೊಂದು ರಿಸಿಪ್ಟ್ ಕೊಡಬೇಕು ಅಂತ ಹೇಳಿ ಬರ್ದಿದ್ದೀನಿ. ಸೊ ಅದಕ್ಕೇನೆ ಇಲ್ಲಿ GPO ಪೋಸ್ಟ್ ಆಫೀಸ್ಗೆ ಬಂದಿದ್ದೀವಿ. ನೋಡಿ ಇಲ್ಲೇ ಇದ್ದಾರೆ ಅಂಬೇಡ್ಕರ್ ಅವರು. ಸೊ ಅವ್ರದ್ದು ಒಂದು ಕೊಟ್ಟಿರೋಂತ ಒಂದು ಸಂವಿಧಾನದ ಮೂಲಕ ಆರ್ಟಿಕಲ್ 19 ಇಂದ ಹಿಡಿದು 22 ವರೆಗೂ ನಮಗೆ ಬೇಕಾಗಿರುವಂತಹ ಸಮಾಜ ನಿರ್ಮಾಣ ಮಾಡುವಂತ ಒಂದು ಪವರ್ ಇದೇ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಸೊ ಆ ಪವರ್ ಮೂಲಕನೇ ನಾನು ಎಲ್ರಿಗೂ ರಿಜಿಸ್ಟರ್ ಪೋಸ್ಟ್ ಕಳಿಸ್ತಾ ಇದ್ದೀನಿ. ಇದು ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಜಿ ಅವರಿಗೆ ಕಳಿಸ್ತಾ ಇದ್ದೀವಿ. ಅದಾದ್ಮೇಲೆ ಆನರಬಲ್ ಸ್ಪೀಕರ್ ಆಫ್ ದ ಲೋಕಸಭಾ ಓಂ ಬಿರ್ಲಾ ಜಿ ಅವರಿಗೆ ಕಳಿಸ್ತಾ ಇದ್ದೀವಿ. ನೋಡಿ ಇದೆಲ್ಲ ರಿಜಿಸ್ಟರ್ ಪೋಸ್ಟ್, ಇದು ಅಕ್ನಾಲೇಜ್ಮೆಂಟ್ ನನಗೆ ರಿಟರ್ನ್ ಬರುತ್ತೆ. ಮತ್ತೆ ಆನರಬಲ್ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಅವರಿಗೆ ಕಳಿಸ್ತಾ ಇದ್ದೀವಿ. ಮತ್ತೆ ಆನರಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜಗದೀಪ್ ಅವರಿಗೆ ಕಳಿಸ್ತಾ ಇದ್ದೀವಿ. ಮತ್ತೆ ಇದು ನರೇಂದ್ರ ಮೋದಿ ಜಿ ಅವರಿಗೆ ಪ್ರೈಮ್ ಮಿನಿಸ್ಟರ್ಗೆ ಕಳಿಸ್ತಾ ಇದ್ದೀವಿ. ಮತ್ತೆ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ. ಮತ್ತೆ ಇದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರಿಗೆ ಕಳಿಸ್ತಾ ಇದ್ದೀವಿ. ಯಾಕಂದ್ರೆ ಕರ್ನಾಟಕದಲ್ಲೂ ನಮ್ಗೆ ಇದು ಬರಲೇಬೇಕು. ಮತ್ತೆ ಚೀಫ್ ಎಲೆಕ್ಟ್ರಾನಿಕ್ ಕಮಿಷನರ್ ಆಫ್ ಇಂಡಿಯಾ ಅದು ಅವ್ರಿಗೂ ಅಂದ್ರೆ ನಮ್ಮ ಭಾರತ ದೇಶದ ಉನ್ನತ ಯಾರು ಎಲೆಕ್ಷನ್ ಕಮಿಷನರ್ ಇದ್ದಾರೆ ಅವ್ರಿಗೂ ಕಳಿಸ್ತಾ ಇದ್ದೀವಿ. ಮತ್ತೆ ಇದು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಕರ್ನಾಟಕ. ಯಾಕಂದ್ರೆ ಇವಾಗ ನೆಕ್ಸ್ಟ್ BBMP ಮತ್ತು ಅದಕ್ಕೆ ಮುಂಚೆನೆ ಆದ್ರೆ ತುಂಬಾ ಒಳ್ಳೇದು. SOP ಮತ್ತು ರೈಟ್ ಟು ರಿಕಾಲ್ ಕಾನೂನಲ್ಲಿ ಬರಬೇಕು. ಸೊ ಇಷ್ಟು ಜನಕ್ಕೆ ನಾವು ಇದು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ದೀವಿ. ಆಲ್ರೆಡಿ ನಾವು ಇವರಿಗೆ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ. ಸೊ ಹಾಗಾಗಿ ರಾಜ್ಯಪಾಲರಿಗೆ ನಾವು ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಕೈಯೆಲ್ಲ ಕೊಟ್ಟು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ ಅವರು. ಸೊ ಅದೇ ತರನೇ ಇವ್ರಿಗೆಲ್ಲರೂ ಅಕ್ನಾಲೇಜ್ಮೆಂಟ್ ಕೊಡೋದಕ್ಕೋಸ್ಕರ ಇದು ರಿಜಿಸ್ಟರ್ ಪೋಸ್ಟ್, ಇದು ಅಕ್ನಾಲೇಜ್ಮೆಂಟ್ ನಮಗೆ ರಿಟರ್ನ್ ಬರುತ್ತೆ. ಸೊ ಇದು ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಕೇಳಿದ್ರೆ ಖಂಡಿತ ನಮಗೆ ಸಂವಿಧಾನದಲ್ಲಿ ಹಕ್ಕೊಟ್ಟಿದ್ದಾರೆ. ಆರ್ಟಿಕಲ್ 19 ಇಂದ ಹಿಡಿದು 22 ವರೆಗೂ ಪ್ರತಿಯೊಂದನ್ನು ನೀವೇನ್ ಬೇಕಾದ್ರೂ ಕೇಳಬಹುದು, ಇಲ್ಲಿ ನೀವೇ ಮಾಲೀಕರು ಅಂತ ಇದು ಸೂಚಿಸುತ್ತೆ. ಆ ಒಂದು ಪವರ್ ಸಂವಿಧಾನದಲ್ಲೇ ನಮಗೆ ಕೊಟ್ಟೈತೆ. ಸೊ ಅದರಿಂದ ನಾವು ಇವತ್ತು SOP ಮತ್ತು ರೈಟ್ ಟು ರಿಕಾಲ್ ಕಾನೂನಲ್ಲಿ ಜಾರಿಗೆ ಬಂದ್ಬಿಟ್ರೆ ಖಂಡಿತ ನಮ್ಗೆಲ್ರಿಗೂ ನಮ್ಮ ಕೈಲಿ ಅಂದ್ರೆ ಜನಗಳ ಕೈಲಿ ಅಧಿಕಾರ ಇರುತ್ತೆ. ಜನಗಳೇ ಮಾಲೀಕರು, ಪ್ರಭುಗಳು ಅನ್ನೋದು ಪ್ರೂವ್ ಆಗ್ಬಿಡುತ್ತೆ. ಅದಿಲ್ಲ ಅಂದ್ರೂ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಕೇಳಿದ್ರೆ ಖಂಡಿತ ಬರುತ್ತೆ. ಅದೇ ತರ ಒಂದು ಪಕ್ಷನೂ ಇದೆ, ಆ ಪಕ್ಷಕ್ಕೂ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಆಲ್ರೆಡಿ ನಾವು ಇದನ್ನ SOP ಮತ್ತು ರೈಟ್ ಟು ರಿಕಾಲ್ ಅಳವಡಿಸಿಕೊಂಡಿರುವಂತಹ ಪಕ್ಷಗಳು ಇದಾವೆ. ಅದನ್ನು ನೀವು ತಗೊಂಡು ಅದ್ರ ಮೂಲಕನೂ ಅವ್ರನ್ನ ಎಲೆಕ್ಟ್ ಮಾಡ್ಕೊಂಡು ನಮ್ಮ ಕೈಲಿ ಅಧಿಕಾರ ಇಟ್ಕೊಳ್ಳುವಂತ ಅವಕಾಶಗಳು ಇದಾವೆ. ನೀವು ಸೋಷಿಯಲ್ ಮೀಡಿಯಾದ ಎಲ್ಲಾ ಕಡೆನೂ ನೋಡಬಹುದು. ಸರ್ ಒಂದು ಪ್ರಶ್ನೆ ಹೇಳಿ. ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಸರ್, ಹೌದು, ನಿಮ್ಗೇನಾದ್ರು ಲಾಭ ಆಗುತ್ತಾ? ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ನನಗೆ ಲಾಭ ನನಗೊಬ್ಬನಿಗೆ ಆಗಲ್ಲ. ಇದೇನಾದ್ರೂ ಆದ್ರೆ ಇಡೀ ದೇಶಕ್ಕೆ ಪ್ರತಿಯೊಬ್ಬರಿಗೂ ಲಾಭ ಆಗತ್ತೆ. ಯಾಕೆಂದ್ರೆ ನಾನು ಒಬ್ಬ ಅಸಾಮಾನ್ಯ ಪ್ರಜೆ ಆಗಿ ಒಳ್ಳೆ ವಿಚಾರವಂತ ಪ್ರಜ್ಞಾವಂತರಾಗಿ ನಾವು ಸುಮ್ಮನೆ ಮನಿಕೊಂಡ್ಬಿಟ್ರೆ ಯಾರು ಈ ವಿಚಾರವಂತರು ಇಲ್ದಿರಲ್ವೋ, ವಿಚಾರವಂತರ ಆದರೂ ಸುಮ್ಮನಿದ್ದರದೇ ದೇಶಕ್ಕೆ ಒಂದು ಕೆಟ್ಟದ್ದು. ಅದೇ ತರನೇ ನಾವು ವಿಚಾರವಂತರೇ ನಾವು ಮನ್ಕೊಂಡ್ಬಿಟ್ರೆ ಹೆಂಗೆ? ಅದಕ್ಕೋಸ್ಕರ ನಾವು ಪ್ರತಿ ಕ್ಷಣ ಪ್ರತಿದಿನ ನಮ್ಮ ಕೈಲಾದಷ್ಟು ಸೋಷಿಯಲ್ ಮೀಡಿಯಾ ಮೂಲಕ ಒಳ್ಳೆ ಅವೇರ್ನೆಸ್ ಕೊಡೋದಾಗ್ಲಿ ಅಥವಾ ಈ ತರದ್ದು ಒಂದು ಕಾನೂನು ಮೂಲಕ ಕಾನೂನು ರೀತಿಯಲ್ಲಿ ಬರೋದಾಗ್ಲಿ ಅಥವಾ ಜನಗಳಿಗೆ ಅವೇರ್ನೆಸ್ ಕೊಡೋದಾಗ್ಲಿ ಪ್ರತಿಯೊಂದು ನಾವು ಮಾಡ್ತಾನೆ ಇರ್ತೀವಿ. ಆಫ್ಲೈನ್ ಅಲ್ಲೂ ಮಾಡ್ತಾ ಇರ್ತೀವಿ. ವಿಡಿಯೋದಲ್ಲಿ ಕಮ್ಮಿ ಬರೋದು, ಆದ್ರೆ ವಿಡಿಯೋ ಅಲ್ಲದೆ ಮೆಟ್ರೋದಲ್ಲಿ ಹೋಗ್ತಾ ಬರ್ತಾನು ನಾವು ಹೇಳ್ತಾ ಇರ್ತೀವಿ. ಸೊ ಇದು ಸರ್ ಇನ್ನೊಂದು ಹೇಳಿ. ನೀವು ಹೇಳಿದ್ರಿ ನಾವು ಬರ್ದಿರೋದ್ನೆಲ್ಲ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಪ್ರಶ್ನೆ ಮಾಡಕ್ಕೆ ಕೇಳಬಹುದು ನಾವು ಅಂತ. ಹೌದು. ಸೊ ಆದ್ರೆ ನಾವು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಾತು ಕೇಳ್ತಾರೆ ಅನ್ನೋ ಒಂದು ನಂಬಿಕೆ ನಿಮ್ಗೆ ಇದೆಯಾ ಸರ್? ಅಲ್ಲ, ಅದೇನೆ ನೋಡಿ, ನಾವು ಎಲೆಕ್ಷನ್ ಟೈಮ್ ಅಲ್ಲಿ ವಿಚಾರಕ್ಕೆ ವೋಟ್ ಹಾಕಿದಾಗ ನಮ್ ಕೈಲಿ ಕೇಳೋ ರೈಟ್ಸ್ ನಮ್ಗಿದೆ. ಆಮೇಲೆ ಎಲೆಕ್ಷನ್ ಗಿಂತ ಮುಂಚೆ ಇಲ್ಲಪ್ಪ ನೀನ್ 5 ವರ್ಷನೂ ನಾನು ಹೇಳ್ದಂಗೆ ಕೆಲಸ ಮಾಡ್ತೀಯಾ, ಆಮೇಲೆ 5 ವರ್ಷನೂ ನನಗೆ ಲೆಕ್ಕ ಕೊಡ್ತೀಯಾ,
ಆಮೇಲೆ ನಾನು ಹೇಳ್ದಂಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀನ್ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ನಾವು ಕೇಳೇ ಇಲ್ಲ. ಅದಕ್ಕೇನೆ ಇದು ಬರ್ತಾ ಇಲ್ಲ. ಇವಾಗ ಏನ್ ಮಾಡ್ತಾ ಇದೀವಿ ನಾವು, ಏನೋ ಚಿಲ್ಲರೆ ಕಾಸು ಕೊಡ್ತಾರೆ 2,000 3,000 ಅಥವಾ ಓಟ್ಗಿಷ್ಟು ಅಥವಾ ಕುಕ್ಕರು ನಿಕ್ಕರು ಎಣ್ಣೆ ಬಾಡೂಟ ಅಂತ ಹೋಗಿರೋ ತಪ್ಪು ನಮ್ದಲ್ವಾ. ನಾವು ಬದಲಾದ್ರೆ, ನಾವು ಜವಾಬ್ದಾರಿ ತಗೊಂಡ್ರೆ, ಆಮೇಲೆ ನಾವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇದೆಲ್ಲ ಸಾಧ್ಯ. ಸರ್ ಇನ್ನೊಂದು ಪ್ರಶ್ನೆ, ಅಂಬೇಡ್ಕರ್ ಅವರು ನಮಗೆ ಓಟ್ ಕೊಟ್ಟಿರೋದು ನಾವು ಗೆಲ್ಲಲಿಕ್ಕ ಅಥವಾ ಬೇರೆನ ಗೆಲ್ಲಿಸಿ? ನಾವು ಗೆಲ್ಲೋದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇದೀವಿ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಕೆಲವೊಂದು ಶೋಗಳಲ್ಲಿ ರಿಯಾಲಿಟಿ ಶೋಗಳು ನೋಡ್ತಿದೀವಿ. ಹೌದು, ನಾವು ಗೆಲ್ಲಕ್ಕಿಂತ ಇನ್ನೊಬ್ಬರನ್ನ ಗೆಲ್ಲಿಸ್ಲಿಕ್ಕೆ ನಮ್ಮ ಓಟನ್ನ ನಾವು ನಮ್ಮ ಸಮಯನ ಕಳೀತಾ ಇದೀವಲ್ವಾ? ನಿಜ ನಿಜ. ನೋಡಿ, ಇದಕ್ಕೆ ನೀವೇನ್ ಹೇಳ್ತೀರಿ? ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಬಿಗ್ ಬಾಸ್ ನೋಡೋದಿಕ್ಕೆ ಕಣ್ಣಲ್ಲಿ ನೀರು ಬಿಟ್ಕೊಂಡು ಇವರೇ ಗೆಲ್ಬೇಕು ಅಂತ ರ್ಯಾಲಿಗಳು ಮಾಡಿದ್ದಾರೆ, ಹೋರಾಟಗಳು ಮಾಡಿದ್ದಾರೆ. ಇನ್ನೊಬ್ರು ಕಂಟೆಸ್ಟೆಂಟ್ ದುಡ್ಡು ಕೊಟ್ಬಿಟ್ಟು ಎಲ್ಲರ ಹತ್ರನೂ ಓಟ್ ಹಾಕಿಸ್ತಾ ಇದ್ದಾರೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ಮೋಸ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ರಿಯಲ್ ಎಲೆಕ್ಷನ್ ಬಂದಾಗ ನಾವು ನಿಜವಾಗ್ಲೂ ವಿಚಾರವಂತರಾಗಿ ಅವಾಗ್ಲೂ ಇದೇ ತರ ಪ್ರಶ್ನೆ ಮಾಡಿದ್ರೆ ಖಂಡಿತ ಇದು ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಎಚ್ಚೆತ್ಕೊಂಡು ವಿಚಾರವಂತರಾಗಿ ಪ್ರಜ್ಞಾವಂತರಾದ್ರೆ ಖಂಡಿತ ಇದು ಹಾಗೆ ಆಗತ್ತೆ. ಅದು ಅಲ್ಲಿ ಧ್ವನಿ ಎತ್ತಿ, ಅಲ್ಲಿ ಜವಾಬ್ದಾರಿ ತಗೊಂಡು, ಅಲ್ಲಿ ಪ್ರಶ್ನೆ ಮಾಡಿದ್ರೆ ಇದೆಲ್ಲ ಸಾಧ್ಯ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಥ್ಯಾಂಕ್ ಯು ಸರ್. ಅಂದ್ರೆ ನೀವು ಹೇಳ್ತಿರೋದು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡೋರು ನೀವು ನಿಮ್ಮ ಜೀವನದ ಅಭಿವೃದ್ಧಿಗೆ ನೀವು ಪ್ರಶ್ನೆ ಮಾಡಿದ್ರೆ ಸರಿಯಾಗುತ್ತೆ. 100% ನೀವು ಅವಾಗ ನಿಜವಾದ ಕೋಟ್ಯಾಧೀಶ್ವರ್ ಯಾರು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಓಕೆ ಓಕೆ. ಸೊ ಅವಾಗ ಒಳ್ಳೆ ಸ್ಕೂಲ್ ಬರುತ್ತೆ, ಹಾಸ್ಪಿಟಲ್ ಬರುತ್ತೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಒಳ್ಳೆ ವ್ಯವಸ್ಥೆ ಬರುತ್ತೆ. ಆಮೇಲೆ 5 ವರ್ಷನೂ ಬೈಕನ್ನು ತಿರ್ಗಾಳೋ ಅವಶ್ಯಕತೆ ಇರಲ್ಲ, ಕಸ ಎಲ್ಲಂದ್ರಲ್ಲೇ ಬಿಸಾಕೋ ಅವಶ್ಯಕತೆ ಇರಲ್ಲ, ಗುಂಡಿಗಳಿರಲ್ಲ. ಆಮೇಲೆ ಒಳ್ಳೆ ವ್ಯವಸ್ಥೆ ಬಂದಿರೋದ್ರಿಂದ MLA ನಾವ್ ಹೇಳ್ದಂಗೆ ಕೆಲಸ ಮಾಡೋ ಕಾರ್ಮಿಕ ಅಂತ ನಿಮ್ಗೆ ಅರ್ಥ ಆಗತ್ತ. ಅವಾಗ ಅಯ್ಯೋ ನಾವ್ ಇಷ್ಟ ದಿನ ಎಂತ ಮೂರ್ಖತನದಿಂದ ಬದುಕಿದ್ವಿ, ಒಂಥರ ಗುಲಾಮೀಕರಣದಿಂದಾನೇ ಬದುಕಿದ್ವಿ ಅನ್ನೋದು ನಿಮ್ಗೆ ಅವಾಗ ಅರ್ಥ ಆಗತ್ತೆ. ಸೊ ನೀವ್ ಹೇಳ ನೋಡಿ, ರಿಯಾಲಿಟಿ ಶೋ ನಲ್ಲಿ ಇರ್ತಕ್ಕಂಥ ಹೀರೋಗಿಂತ ರಿಯಲ್ ಹೀರೋ ನೀವಾಗ್ಬಿಡ್ತೀರಾ ಅವಾಗ 100% ಅಂತ. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ನಿಮ್ ಕೆಲಸಕ್ಕೆ ನಮ್ದು ಸಪೋರ್ಟ್ ಇರುತ್ತೆ ಖಂಡಿತ. ಸೊ ಇದೇ ತರನೇ ಯಾರ್ಯಾರು ನಮ್ಮ ಈ ಒಂದು SOP ಮತ್ತು ರೈಟ್ ಟು ರಿಕಾಲ್ಗೆ ಸಿಗ್ನೇಚರ್ ಹಾಕಿದಿರೋ ಅವ್ರಿಗೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಅವರು ಒಂದು ಸೈನ್ ಹಾಕಿ ಒಂದು ರೆಸ್ಪಾನ್ಸಿಬಲ್ ತಗೊಂಡಿದ್ದಾರೆ ಅನ್ನೋದನ್ನೇ ಇದ್ರ ಮೂಲಕ ತಿಳಿಸುತ್ತೆ. ಅದೇ ತರ ನೀವು ಯಾರ್ಯಾರು ಇದಕ್ಕೆ ಸಿಕ್ಕಿರಲ್ವೋ, ಮತ್ತೆ ಯಾರ್ಯಾರು ಇದ್ರ ತರ ಸರ್ ಲೆಟರ್ ನಮಗೂ ಕಳಿಸಿ ಸರ್, ನಾವು ಸೈನ್ ಹಾಕ್ಬಿಟ್ಟು ಎಲ್ಲಾನು ನಾವು ನಮ್ಮ ಕಡೆಯಿಂದ ಲೆಟರ್ ಬರೀತೀವಿ ಅಂತ ಹೇಳ್ತಾ ಇದ್ದೀರೋ ಅವ್ರಿಗೂ ನಾನು ಇದ್ರ ಮೂಲಕ ಧನ್ಯವಾದ ತಿಳಿಸ್ತೀನಿ. ಎಲ್ಲರೂ ಈ ತರ ಜವಾಬ್ದಾರಿ ತಗೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೇನೆ ಇದು ಬದಲಾವಣೆ ಬಂದ್ಬಿಡುತ್ತೆ. ಅದು ನಮ್ಗೆ ಕೊಟ್ಟಿರೋಂತ ರೈಟ್ಸ್ ನೋಡಿ ಈ ಅಂಬೇಡ್ಕರ್ ಅವರು. ಸೊ ಅಂಬೇಡ್ಕರ್ಗೆ ಅವಾಗ ನಿಜವಾಗ್ಲೂ ನಾವೆಲ್ಲರೂ ಗೌರವ ಕೊಡೋ ತರ ಆಗತ್ತೆ. ಸೊ ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್, ನಮಸ್ತೆ.